ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿನಿಂದ ಕೊಬ್ಬರಿ ಮಿಠಾಯಿ ಮಾಡ್ತಾ ಇರೋದು ಹೇಗೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕಪ್ ಅಳ್ತಿಲಿ 2 ಕಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 1 ಕಪ್ಪು ಸಕ್ಕರೆನ ತೆಗೆದಿಟ್ಟಿದ್ದೀನಿ. 2 ಕಪ್ಪು ತೆಂಗಿನಕಾಯಿನ ಸ್ವಲ್ಪ ಹಾಗೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಯಾವುದೇ ನೀರನ್ನ ಸೇರಿಸಿಲ್ಲ, ಬರೀ ತೆಂಗಿನಕಾಯಿ ಮಾತ್ರ ಹಾಗೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಾಯಿನ ನಾನು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಬನ್ನಿ, ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ನಾವು ಸ್ವೀಟ್ನ ಮಾಡಿ ಬಿಸಿನ ಹಾಕ್ತೀವಲ್ವ, ಅದಕ್ಕಾಗಿ ನಾನು ಸ್ಟೀಲ್ ತಟ್ಟೆನೇ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಕೊಳ್ಳೋಣ. ಈ ಬಾಣಲಿಗೆ ಇವಾಗ ನಾನು ಒಂದು ಅರ್ಧ ಕಪ್ ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲು ಬದಲು ನೀವು ನೀರನ್ನು ಕೂಡ ಹಾಕಿ ಮಾಡ್ಬೋದು. ನಾನು ಇದರಲ್ಲಿ ಹಾಲನ್ನ ಹಾಕಿ ಮಾಡ್ತಾಯಿದ್ದೀನಿ. ಹಾಲು ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲು ಕಾದಿದೆ ಅಲ್ವಾ, ಇದಕ್ಕೆ ನಾನು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ಒಂದು 5 ರಿಂದ 10 ನಿಮಿಷ ಈ ಥರ ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಹಾಲು ಹಾಕಿ ಮಾಡಿದ್ರೆ. ನೀರನ್ನು ಕೂಡ ಸಕ್ಕರೆ ಜೊತೆನ ಹಾಕಿ ಪಾಕದಲ್ಲಿ ಮಾಡ್ಬೋದು. ಇದರಲ್ಲಿ ನಾನು ಹಾಲು ಹಾಕಿ ಮಾಡ್ತಾ ಇರೋದ್ರಿಂದ ಸಕ್ಕರೆನ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಕಾಯಿ ಮತ್ತು ಹಾಲು ಎಲ್ಲ ಚೆನ್ನಾಗಿ ಹುರಿದಾದ ನಂತರ ಇದಕ್ಕೆ ನಾನು 1 ಕಪ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಾನು ಆವಾಗಲೇ ಮೆಜರ್ಮೆಂಟ್ ಹೇಳಿದೆ ಅಲ್ವಾ, 2 ಕಪ್ಪು ತೆಂಗಿನಕಾಯಿ 1 ಕಪ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಈ ಥರ ಮಾಡೋದು ತುಂಬ ಸ್ವಲ್ಪ. ತೆಂಗಿನಕಾಯಿನಿಂದ ಕೊಬ್ಬರಿ ಮಿಠಾಯಿ ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಬೋದು. ನಾವೇನಾದರೂ ಹಬ್ಬ ಮತ್ತು ಈ ಥರ ಪೂಜೆ ಏನಾದರೂ ಮನೇಲಿ ಮಾಡಿದಾಗ ತೆಂಗಿನಕಾಯಿ ಒಡೆದು ಮನೇಲಿದ್ದರೆ ವೇಸ್ಟ್ ಮಾಡೋದು ಬೇಡ. ಈ ಥರ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕೊಬ್ಬರಿ ಮಿಠಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು 2 ಏಲಕ್ಕಿನೂ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಮಿಠಾಯಿ ಬೇಗನೆ ರೆಡಿಯಾಗಿದೆ. ಇದೇ ತಟ್ಟೆಗೆ ನಾನು ಆವಾಗಲೇ ತುಪ್ಪ ಸವರಿ ಇಟ್ಟಿದ್ನಲ್ಲ, ಆ ತಟ್ಟೆಗೆ ಕೊಬ್ಬರಿ ಮಿಠಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಒಂದು ತಟ್ಟೆ ಹಾಕಿ ಒಂದು ಅಳತೆಯಲ್ಲಿ ನಾವು ಒಂದೇ ಮಟ್ಟ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಬಿಡಿಸ್ತಾ ಇದ್ದೀನಿ, ಏಕೆಂದರೆ ಅಲ್ಲೆಗೆಲ್ಲ ಕಚ್ಕೊಳ್ಳುತ್ತೆ. ಪಾಕ ಎಲ್ಲ ಕರೆಕ್ಟಾಗಿ ಬಂದಿದೆ ಅಲ್ವಾ, ಅದಕ್ಕಾಗಿ ನಾನು ಒಂದು ಸ್ಪೂನ್ಗೆ ತುಪ್ಪ ಹಾಕಿ ಈ ಥರ ಒಂದು ಲೆವೆಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಇದು ತಣ್ಣಗಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ಅಂತ. ತುಂಬ ಸುಲಭವಾಗಿ ಬೇಗನೆ ಮಾಡೋಂಥ ಸ್ವೀಟು ಇದು. ಮನೇಲಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಇದನ್ನು ಮಾಡಿ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪೀಸಸ್ ಥರ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಈ ಥರ ರೋಲ್ ಥರ ಉಂಡೆ ಥರನೂ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮ್ಮ ಹೆಚ್ಚು ವಿಡಿಯೋ ನಾವು ಹಾಕಬೇಕು ಅಂದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊಬ್ಬರಿ ಮಿಠಾಯಿನ ಮಾಡಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ. ನಾವು ಅಂಗಡೀಲಿ ಯಾವ ರೀತಿ ತಗೋ ತಿಂತೀವೋ ಅದೇ ಥರ ಬಂದಿದೆ. ನೀವು ಇದೇ ಥರ ಮಾಡಿ ತಿಂದು ನೋಡಿ. ನೋಡಿ, ಟೇಸ್ಟ್ ಅಂತೂ ತುಂಬ ಬೊಂಬಾಟಾಗಿದೆ. ನೀವು ಇದೇ ಥರ ಮಾಡಿ ತಿಂತೀರಲ್ಲ. ವಿಡಿಯೋ ನೋಡ್ತಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು.